ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಇರ್ತಕ್ಕಂಥ ದೇಶ ಕೂಡ EVM ಪ್ರಯೋಗ ಮಾಡ್ತಾ ಇಲ್ಲ. ಅವರು ಬ್ಯಾಲೆಟ್ ಪೇಪರಲ್ಲೇ ಇದ್ದಾರೆ. ಇಫ್ ಟೆಕ್ನಾಲಜಿ ಕ್ಯಾನ್ ಬಿ ಲಿಂಕ್ಡ್ ಫಾರ್ ಎ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಂಡ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ದಿ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಂತ ಏನಾದರೂ ಬೇಸಿಸ್ ಅಂತ ಇಟ್ಕೊಂಡ್ರೆ, ದ ಮೋಸ್ಟ್ ಅಡ್ವಾನ್ಸ್ಡ್ countries in the world who have the best technology don't use EVMs, they go by ballot. So that argument cannot be held here ಅಂತ ನನ್ನ ಒಂದು ಅಭಿಪ್ರಾಯ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಬ್ಯಾಲೆಟಲ್ಲಿ ಚುನಾವಣೆ ಮಾಡಬೇಕು, ಮತ್ತೆ ರಾಜ್ಯದ ಮತ್ತೆ ಕೇಂದ್ರದ ಚುನಾವಣೆ EVM ಅಲ್ಲಿ ಆಗುತ್ತೆ. ಎರಡು ಪ್ರಯೋಗ ಆಗಲಿ ಬಿಡಿ. ಈಗ ರಾಜ್ಯದ ಚುನಾವಣೆಗಳು, ಕೇಂದ್ರದ ಚುನಾವಣೆಗಳು, ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ EVM ಅಲ್ಲಿ ಆಗ್ತಾ ಇದೆ, ಆಗ್ಲಿ. ಇಲ್ಲಿ ಪಂಚಾಯತ್ ಚುನಾವಣೆಗಳು ಇದರಲ್ಲಿ ಆಗ್ಲಿ. ವ್ಯತ್ಯಾಸ ಏನಾಗೋಗುತ್ತೆ? ವಾಟ್ ಈಸ್ ದಿ ಕ್ವಶನ್? ಅನದರ್, ಇಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕಾಂಗ್ರೆಸ್ ಪಕ್ಷ ನಾವು ಇಂಪೀಚ್ ಮಾಡ್ತಾ ಇದೀವಿ, ಬದ್ನಾಮ್ ಮಾಡ್ತಾ ಇದೀವಿ, ಆ ದಾಟಿಯಲ್ಲಿ ಮಾನ್ಯ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು. ನಾನು ಎಲೆಕ್ಷನ್ ಕಮಿಷನ್ಗೆ ಇಷ್ಟು ಮಟ್ಟಕ್ಕೆ ವೀಕ್ ಮಾಡ್ತಕ್ಕಂಥ ಪರಿಸ್ಥಿತಿ, ವೀಕ್ ಮಾಡಿರ್ತಕ್ಕಂಥವ್ರು ಯಾರು, ಹೇಗಾಯ್ತು ಅಂತಾನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಸ್ನ 3 ಜನ ಆಯ್ಕೆ ಮಾಡ್ತಕ್ಕಂಥ ಒಂದು ಕಮಿಟಿ ಏನಿದೆ, ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು, ಒಬ್ಬರು ಮೆಂಬರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ದಿ ಮೆಂಬರ್ ಅಂಡ್ ದಿ ಅಪೋಸಿಷನ್ ಲೀಡರ್ ಆಫ್ ದಿ ಪಾರ್ಲಿಮೆಂಟ್ ವಾಸ್ ದಿ ಮೆಂಬರ್. ನೀವು ಅದನ್ನು ಚೇಂಜ್ ಮಾಡಿ ಚೀಫ್ ಜಸ್ಟಿಸ್ ನ ತೆಗೆದು ಅವ್ರದೇ ಆದಂತ ಒಂದು ಮಿನಿಸ್ಟರ್ನ ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಓನ್ ಮಿನಿಸ್ಟರ್ ಆರ್ ಮೆಜಾರಿಟಿ ಲೀಡರ್ ಆಫ್ ಅಪೋಸಿಷನ್ಗೆ ನೆಗ್ಲೆಕ್ಟ್ ಮಾಡಿ ಇವತ್ತು ಎಲೆಕ್ಷನ್ ಕಮಿಷನ್ ನ ನೀವು ಆಯ್ಕೆ ಮಾಡ್ತಾ ಇದ್ದೀರಲ್ಲ. ಸೊ ಹೂ ಈಸ್ ವೀಕ್ನಿಂಗ್ ದ ಸಿಸ್ಟಮ್? ನೀವು ಮ್ಯಾನ್ಯುಪುಲೇಟ್ ಮಾಡ್ಕೋಬೇಕು ಅಂತ ಎಲೆಕ್ಷನ್ ಕಮಿಷನ್ ನ ಇಡೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಆಚೆ ತೆಗೆದ್ರಿ. ಹಿ ವಾಸ್ ಎ ನ್ಯೂಟ್ರಲ್ ಪಾರ್ಟಿ. ಒಂದ್ ಕಡೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ರು, ಒಂದ್ ಕಡೆ ಅಪೋಸಿಷನ್ ಲೀಡರ್ ಇದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಸ್ ಎ ನ್ಯೂಟ್ರಲ್ ಪಾರ್ಟಿ. ಯಾಕೆ ತೆಗೆದ್ರಿ? ಅಮೆಂಡ್ಮೆಂಟ್ ಮಾಡಿ ನೀವು ತೆಗೆದಿದ್ರಿ. ಇನ್ನೊಂದು, ಇವತ್ತಿನ ಎಲೆಕ್ಷನ್ ಕಮಿಷನ್ ಬಗ್ಗೆ ಬಹಳಷ್ಟು ಜನರಿಗೆ, ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಕೇಳಿ ಯಾರಿಗೂ ವಿಶ್ವಾಸ ಇಲ್ಲ. ಯಾವ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ, ಒಂದು ಆಗಿದ್ರೋ ಇಲ್ವೋ ಅದು ಚರ್ಚೆ ಮಾಡೋಣ. ಅವ್ರ ಮೇಲೆ ಸಂಶಯ ಕೂಡ ಬರಬಾರ್ದು. ಆ ರೀತಿಯಲ್ಲಿ ನಡ್ಕೋಬೇಕು. ಆ ತರ ನಡ್ಕೊಂಡಿರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಎಷ್ಟು ಮಟ್ಟಕ್ಕಂದ್ರೆ, ಯಾರು CCTV ಫುಟೇಜಸ್ ಇದೇವಲ್ಲ, ಆ ಫುಟೇಜಸ್ ಯಾರಾದ್ರೂ ಕೇಳಿದ್ರೆ, ಎಫೆಕ್ಟೆಡ್ ಪಾರ್ಟಿ ಕೇಳಿದ್ರೆ ಅದನ್ನು ಕೊಡೋದಿಕ್ಕೆ ರೆಡಿ ಇಲ್ಲ. ಅದಕ್ಕೂ ಕಾನೂನು ಚೇಂಜ್ ಮಾಡ್ಕೊಂಡಿದ್ದಾರೆ. ವಿತಿನ್ 45 days ಯು ಹ್ಯಾವ್ ಟು ಡಿಸ್ಟ್ರಾಯ್ ಆಲ್ ದಿ CCTV ಫುಟೇಜಸ್ ಅಕ್ರಾಸ್ ದಿ ಕಂಟ್ರಿ. ಪೋಲಿಂಗ್ ಬೂತ್ ಅಲ್ಲಿ ನೀವು ಯು ಆರ್ ಜಂಪಿಂಗ್ ದಿ ಪೋಲಿಂಗ್ ಪರ್ಸೆಂಟೇಜ್. 5 ಗಂಟೆ ಆದ್ಮೇಲೆ, 5:15 ಆದ್ಮೇಲೆ 6 ಗಂಟೆವರೆಗೂ ಒಂದು ಪೋಲಿಂಗ್ ಮಿಷನ್ ಅಲ್ಲಿ EVM ಅಲ್ಲಿ ಎಷ್ಟು ಜನ ವೋಟ್ ಹಾಕ್ಬೋದು ಅದೊಂದು ಲೆಕ್ಕ ಇರುತ್ತೆ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಆದ್ರೆ ಎಷ್ಟು ಜನ ಇದ್ರು ನಮ್ಗೆ ಒಂದು CCTV ಫುಟೇಜ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ಯಾರೇ ಚುನಾವಣೆ ನಿಂತ್ಕೊಳ್ಳಿ ಅವರ ಅಧಿಕಾರ. ಅದು ಕೂಡ ಚೇಂಜ್ ಮಾಡ್ಬಿಟ್ಟವ್ರೆ. ಯಾರು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ? ವಾಟ್ ಈಸ್ ದೇರ್ ಟು ಹೈಡ್? ಹೌ ಆರ್ ಯು ಜಂಪಿಂಗ್ ದಿ ಪೋಲ್ ಪರ್ಸೆಂಟೇಜ್? ಇದೆಲ್ಲ ಪ್ರಶ್ನೆ ಬರೋದಿಲ್ವಾ? ಇವತ್ತು ನೀವು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ಶುಡ್ ಬಿ ಅಬೌವ್ ಸಸ್ಪಿಷನ್. If it is not above suspicion, this is going to be the doom for the democracy. ಇವತ್ತು ಮಾನ್ಯ ಅಧ್ಯಕ್ಷರೇ, ಯಾವ ಮಟ್ಟಕ್ಕಂದ್ರೆ ಮೆಷಿನ್ ರೀಡಬಲ್ ಲಿಸ್ಟ್ ಕೂಡ ಎಲೆಕ್ಷನ್ ಕಮಿಷನ್ ಅವರು ಕೊಡೋದಿಕ್ಕೆ ತಯಾರಿಲ್ಲ. ನೀವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀರಿ, ಮೆಷಿನ್ ರೀಡಬಲ್ ಲಿಸ್ಟ್ ಕೊಡೋದಿಕ್ಕೆ ತಯಾರಿಲ್ಲ. CCTV ಫುಟೇಜ್ ಕೊಡಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ, ನಮ್ಮ ಅಕ್ಕಂದಿರು ತಾಯಂದಿರು ಬಂದು ವೋಟ್ ಹಾಕುವ ವಿಡಿಯೋ ಎಲ್ಲ ನಾವು ಪಬ್ಲಿಕ್ ಅಲ್ಲಿ ಕೊಡೋದಕ್ಕೆ ಆಗುತ್ತಾ ಅಂದ್ರೆ ವಾಟ್ ಆರ್ ಯು ಹೈಡಿಂಗ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಳಬೇಕಲ್ಲ. ಸೊ ವಿ ಆಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ, ಮಾನ್ಯ ಅಧ್ಯಕ್ಷರೇ, ಯಾಕಂದ್ರೆ ಅವರು ನ್ಯಾಷನಲ್ ಲೆವೆಲ್ಗೆ ಅವ್ರ ಡಿಸ್ಕಷನ್ ಅಲ್ಲಿ ಸುರೇಶ್ ಕುಮಾರ್ ಅವ್ರು ತಗೊಂಡು ಹೋದ್ರು ಅಂತ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಆ ಸಬ್ಜೆಕ್ಟ್ ಮುಟ್ತಾ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಈಸ್ ದಿ ಮೋಸ್ಟ್ ಮ್ಯಾನಿಪ್ಯುಲೇಟೆಡ್ organization in the country today. It has become the pawn of the BJP and it is supporting only the BJP. ಎಷ್ಟು ಕಮ್ಯುನಲ್ ಸ್ಪೀಚಸ್ ಮಾಡಿದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಕೋಮುವಾದಿ ಭಾಷಣಗಳು ಮಾಡ್ತಾರೆ. ಬಿಜೆಪಿ ನಾಯಕರಾಗ್ಲಿ ಬೇರೆ ಬೇರೆ ನಾಯಕರಾಗ್ಲಿ ಒಂದೇ ಒಂದು ನೋಟಿಸ್ ಕೂಡ ಜಾರಿ ಮಾಡಕ್ಕೆ ಎಲೆಕ್ಷನ್ ಕಮಿಷನ್ ಅವರು ತಯಾರಿಲ್ಲ. ಅಂದ್ರೆ ಇಟ್ ಹಸ್ ಬಿಕಮ್ ಅ ಫ್ರೀ ಫಾರ್ ಆಲ್. ಅಷ್ಟು ಓಪನ್ ಆಗಿ ಮ್ಯಾನಿಪುಲೇಟ್ ಮಾಡ್ಕೋಬೇಡಿ. ಚುನಾವಣೆ ನಿಂತ್ಕೊಳ್ಳಿ, ನೀವು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀರಿ. ಆದ್ರೆ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೋಬೇಕಲ್ಲ.
ಅಷ್ಟು ಮಟ್ಟಕ್ಕೆ ನಿಮ್ಮ ಜೋಬಲ್ ಎಲೆಕ್ಷನ್ ಕಮಿಷನ್ ಇದಾರ ಅಂತ ನೀವು ಆ ರೀತಿ ಬಿಂಬಿಸಿದ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಂವಿಧಾನಕ್ಕೆ ಮಾರಕವಾಗುತ್ತೆ ಅಂತ ನಾನು ಬಿಜೆಪಿಯವರಿಗೆ ಹೇಳ್ತಾ, ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಈ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಆಗ್ಬೋದು ಅಂತ ಅವ್ರಿಗೆ ಅನಿಸ್ತಾ ಇದ್ರೆ ಆ ಚುನಾವಣೆನೂ ಆಗ್ಲಿ. ಅದರಿಂದ ಏನ್ ಡೆಮಾಕ್ರಸಿಗೆ ಏನು ಹಾನಿ ಆಗ್ತಾ ಇಲ್ವಲ್ಲ? ಏನ್ ನಾವು ಆಫ್ರಿಕನ್ ಕಂಟ್ರೀಸ್ ತರ ಇದೀವಾ? ನಮ್ಮ GDP ಆಫ್ರಿಕನ್ ಕಂಟ್ರೀಸ್ ಲೆವೆಲ್ ತಗೊಂಡ್ ಬಂದವರು ಇವರು ಬಿಜೆಪಿಯ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ. ಆದರೆ ಟೆಕ್ನಾಲಜಿ ವಿಲ್ ಬಿ ಪ್ರೋಗ್ರೆಸಿವ್. ನಾವು ವಿಲ್ ಬಿ ಅಟ್ ಪಾರ್ ವಿತ್ US and other European countries who are more advanced technologically. They are also voting on ballot. We can also vote on ballot. There is nothing wrong in it.